ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ದೇಶವನ್ನು ದಕ್ಷಿಣ ಸುಲ್ತಾನರು ಆಳುತ್ತಿದ್ದ ಕಾಲ. ಆ ಸಮಯದಲ್ಲಿ ಒಂದು ಯುವ ಸೈನಿಕನಾದ ಓಂ ಕಾರಾಗೃಹದ ತೀರ ಹಳೆಯ ಅಂಧಕಾರಮಯ ದಾರಿಗಳಲ್ಲಿ ನಡೆಯುತ್ತಿದ್ದ. ಅವನ ಕೆಲಸ ಒಂದೇ, ಬಂದಿಗಳಿಗೆ ಆಹಾರ ನೀಡುವುದು. ಆದರೆ ಓಂನ ಹೃದಯದಲ್ಲಿ ಬಿಡದ ಕನಸುವಿತ್ತು. ಒಂದಾನೊಂದು ದಿನ ಧೈರ್ಯದ ಯೋಧನಾಗಿ ತನ್ನ ನಾಡಿಗೆ ಸೇವೆ ಮಾಡುವ ಕನಸು. ಒಂದು ರಾತ್ರಿ ತನ್ನ ದಿನದ ಕರ್ತವ್ಯ ಪೂರೈಸುತ್ತಾ ಇದ್ದಾಗ ಅವನು ಒಂದು ಕೋಣೆಯ ಮುಂದೆ ನಿಂತ. ಕೋಣೆಯೊಳಗೆ ಒಬ್ಬ ಮುದುಕನಿದ್ದ. ಅವನು ದುರ್ಬಲನಾಗಿ ಕೈಕಾಲು ಚಾಚಿಕೊಂಡು ಕುಳಿತಿದ್ದ. ಆದರೆ ಅವನ ಕಣ್ಣುಗಳು ಏನೋ ಬೇರೆಯಾಗಿ ಓಂನ ಮನಸ್ಸಿಗೆ ತಾಕಿದವು. ಅವನು ಮುಂದೆ ನಡೆದ, ಆದರೆ ಆ ದೃಷ್ಟಿ ಅವನ ಮನಸ್ಸನ್ನು ಬಿಟ್ಟಿಲ್ಲ. ಅದೇ ರಾತ್ರಿ ಓಂ ತನ್ನ ತಾಯಿಯಾದ ಸೀತಾ ಬಳಿ ಓಡಿದ. ಮತ್ತೆ ಕೇಳಿದ, ಈ ಬಾರಿ ಉತ್ಕಂಠೆಯಿಂದ, ಅಮ್ಮ, ನನ್ನ ತಂದೆ ಯಾರು? ಈ ಬಾರಿ ಸೀತಾ ಮೌನವಾಗಿರಲಿಲ್ಲ. ಅವಳ ಕಣ್ಣು ತುಂಬಿಕೊಂಡವು. 7 ವರ್ಷಗಳ ನಿಷೇಧಿತ ಕತೆ ಅವಳ ತುಟಿಯಿಂದ ಹೊರಬರತೊಡಗಿತು. ಅನೇಕ ವರ್ಷಗಳ ಹಿಂದೆ ವಿಜಯನಗರದ ಶಕ್ತಿ ಶಿಖರದ ಸಮಯ. ಸೀತಾ ಎಂಬ ಸರಳ ಸ್ತ್ರೀ ಒಬ್ಬ ಧೈರ್ಯವಂತ ಯೋಧನಾದ ರೀರಾ ವಾಸುದೇವ ಸಿನಿಕನ ಪತ್ನಿಯಾಗಿದ್ದಳು. ಅವನು ರಾಜನಿಗೆ ನಿಷ್ಠಾವಂತ, ಪ್ರಜೆಗೆ ಪ್ರೀತಿಯವನಾಗಿದ್ದ. ಒಂದು ದಿನ ಸಾಮ್ರಾಜ್ಯದ ಮಂತ್ರಿಯಾದ ಅಲಿಯ ರಾಮರಾಯ ದಕ್ಷಿಣ ಸುಲ್ತಾನರ ಮೇಲೆ ಯುದ್ಧ ಘೋಷಿಸಿದನು. ಎಲ್ಲ ಯೋಧರನ್ನು ಆ ಯುದ್ಧಕ್ಕೆ ಕರೆಸಿದನು. ಆ ಸಮಯದಲ್ಲಿ ಸೀತಾ ಗರ್ಭಿಣಿಯಾಗಿದ್ದಳು. ರೀರಾ ತನ್ನ ಪತ್ನಿಗೆ ಕಣ್ಣೀರು ಕರೆದ ಮುತ್ತು ಕೊಟ್ಟು ಯುದ್ಧಕ್ಕೆ ಹೊರಟ. ಯುದ್ಧವು ಕ್ರೂರವಾಗಿತ್ತು. ಅಲಿಯ ರಾಮರಾಯನು ಸೋತು ಹೋಯ್ತ. ದಕ್ಷಿಣ ಸುಲ್ತಾನನು ವಿಜಯನಗರವನ್ನು ಗೆದ್ದ. ರೀರಾವನ್ನು ಸೆರೆ ಹಿಡಿದು ಮಣ್ಣಿಗೆ ಮರೆವಾದ ಕಾರಾಗೃಹಕ್ಕೆ ಹಾಕಲಾಯಿತು. ಇದರ ಮಧ್ಯೆ ಸೀತಾ ದಿನಕ್ಕೆ ದಿನ ಕಾಯುತ್ತಾ ಇದ್ದಳು. ವಾರಗಳು, ತಿಂಗಳುಗಳು, ವರ್ಷಗಳು, ಯಾವ ಸುದ್ದಿಯೂ ಇಲ್ಲ. ಅವನು ಯುದ್ಧದಲ್ಲಿ ಹುತಾತ್ಮನಾದನೆಂದು ಅವಳು ನಂಬಿದಳು. ಅವಳು ಮಗುವಿಗೆ ಜನ್ಮ ನೀಡಿದಳು ಹಾಗೂ ತನ್ನ ಮಗನನ್ನು ಧೈರ್ಯದಿಂದ ಬೆಳೆಸಿದಳು. ಆದರೆ ತಂದೆಯ ಬಗ್ಗೆ ಹೇಳಲೇ ಇಲ್ಲ. ಈಗ ಅವನು ಎಲ್ಲ ಅರಿತನು. ಅವನು ಕಾರಾಗೃಹದಲ್ಲಿ ಕಂಡ ಮುದುಕ ಅವನ ತಂದೆಯೇ ಆಗಿರಬಹುದೇ? ತಕ್ಷಣ ಓಂ ಧೈರ್ಯವಿಟ್ಟು ರಾಜನ ಬಳಿ ಹೋದನು. ಆತನು ರಾಜನಿಗೆ ಪೂರ್ಣ ಕತೆ ಹೇಳಿದನು. ಯುದ್ಧದಲ್ಲಿ ಧೈರ್ಯದಿಂದ ಹೋರಾಡಿದ ಯೋಧನ ಕತೆ, ಅವನ ತಾಯಿ ಹೇಳಿದ ಕತೆ ಮತ್ತು ಕಾರಾಗೃಹದಲ್ಲಿ ಮರೆಯಲ್ಪಟ್ಟ ಒಂದು ಜೀವಿತ ಕತೆ. ಅವನು ಅಳಲಿಲ್ಲ, ಬೇಡಲಿಲ್ಲ. ಅವನ ಮಾತುಗಳಲ್ಲಿ ಗೌರವ ಇದ್ದಿತು, ಸತ್ಯ ಇದ್ದಿತು. ರಾಜನು ಆ ಸತ್ಯದಿಂದ ಕಾದು ಕುಳಿತ. ರೀರಾ ವಾಸುದೇವ ಸಿನಿಕನಿಗೆ ಮುಕ್ತಿಯನ್ನು ನೀಡಿದನು. ಬೆಳಗಿನ ಕಿರಣಗಳಲ್ಲಿ ಕಾರಾಗೃಹದ ಭಾರಿಯಾದ ಬಾಗಿಲು ತೆರೆಯಿತು. ರೀರಾ ಹೊರಬಂದನು. ದುರ್ಬಲನಾದರೂ ಕಣ್ಣಲ್ಲಿ ಇನ್ನೂ ಯೋಧನ ಒಗ್ಗಟ್ಟು. ಅವನ ಮುಂದೆ ನಿಂತಿದ್ದರು ಸೀತಾ ಮತ್ತು ಓಂ. 3 ಮಂದಿಯ ಕಣ್ಣಲ್ಲಿ ಕಣ್ಣೀರು. ಅವರು ಕುಡಿಯಲೇ ಇಲ್ಲ. ಅವರು ಕುಳಿತು ಬಿಟ್ಟರು. ಒಂದು ಕುಟುಂಬ ಮತ್ತೆ ಒಂದಾಗಿ ಮನೆಯ ಕಡೆ ನಡೆದು ಹೋದರು.